ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮುಖ್ಯವಾದ ಸೂಚನೆ. ಈ ಕೆವೈಸಿ ಕಡ್ಡಾಯ ಇಲ್ಲ, ವದಂತಿಗಳಿಗೆ ಕಿವಿ ಕೊಡಬೇಡಿ ಎಂದ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಜಮಾ ಬಗ್ಗೆ ಮುಖ್ಯವಾದ ಮಾಹಿತಿ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಚಿನ್ನದ ಬೆಲೆಯಲ್ಲಿ ಮತ್ತೊಮ್ಮೆ ಭರ್ಜರಿ ಕುಸಿತ. ಗರಿಷ್ಠ ಮಟ್ಟದಿಂದ ಇದುವರೆಗೆ 30,000 ರೂಪಾಯಿವರೆಗೆ ಕುಸಿತವಾಗಿದೆ. ಇವತ್ತಿನ ಬೆಲೆಯನ್ನು ಮುಂದೆ ಮತ್ತೆ ಕುಸಿತ ಕಾಣುತ್ತಾ, ಆ ಬಗ್ಗೆಯೂ ಕೂಡ ನೋಡೋಣ. ಇನ್ನು ಕೆನರಾ ಬ್ಯಾಂಕ್ ನಲ್ಲಿ ಮಾಡಿದ್ದಂತ ಸಾಲವನ್ನು ಮನ್ನಾ ಮಾಡಲಾಗಿದೆ. ಮಾನವೀಯತೆ ಮೇರೆದ ನ್ಯಾಯಾಲಯ. ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಾಲ ಮನ್ನಾ ಪರಿಶೀಲನೆ ಹೇಳಿಕೆ ಬೆನ್ನಲ್ಲೇ ಕೆನರಾ ಬ್ಯಾಂಕ್ ನಿಂದ ಸಾಲ ಮನ್ನಾ ಮಾಹಿತಿ ಲಭ್ಯವಾಗಿದೆ. ಅದು ಕೂಡ ನೋಡೋಣ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರ. ಸರ್ವೆಗೆ ಹೋದ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ ಮಹಿಳೆಯರು, ಪೊರಕ್ಕೆ ಏಟು, ಭುಗಿಲೆದ್ದ ಪ್ರತಿಭಟನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳು ವೈರಲ್ ಆಗಿದೆ. ಆ ಬಗ್ಗೆಯೂ ಕೂಡ ನೋಡೋಣ. ಇನ್ನು ರಾಜಧಾನಿ ಬೆಂಗಳೂರಿನವರಿಗೆ ಶಾಕಿಂಗ್ ಸುದ್ದಿ. ಫುಟ್ಪಾತ್ ತೆರವು ಬೆನ್ನಲ್ಲೇ ಅನಾಥ ವಾಹನಗಳ ತೆರವು. ಈ ಒಂದು ತಪ್ಪು ಮಾಡಿದ್ರೆ ನಿಮ್ಮ ವಾಹನವು ಕೂಡ ಸೀಜ್ ಮಾಡಿ ಹರಾಜು ಮಾಡಲಾಗುತ್ತೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಶುರುವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಈ ಕೆವೈಸಿಯು ಕೂಡ ಮಾಡಿಸಿಕೊಳ್ಳಬೇಕು ಎಂಬ ವದಂತಿಗಳು ಹರಿದಾಡಿದ್ದು, ಈ ಮಾಹಿತಿ ಸುಳ್ಳು ಆಗಿರುತ್ತೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆಗೆ ಈ ಕೆವೈಸಿ ಕಡ್ಡಾಯವಿಲ್ಲ. ಈ ಬಗ್ಗೆ ಯಾರು ಕೂಡ ಕಿವಿ ಕೊಡಬಾರದು ಎಂದು ಮನವಿ ಮಾಡಲಾಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಕಡ್ಡಾಯವಾಗಿ ಈ ಕೆವೈಸಿ ಪರಿಷ್ಕರಿಸಬೇಕು ಎಂಬ ವದಂತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಈ ಬಗ್ಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಬಂದಿರುವುದಿಲ್ಲ. ಹಾಗಾಗಿ ಇಂತಹ ಸುದ್ದಿಗಳಿಗೆ ಕಿವಿ ಕೊಡಬಾರದು ಎಂದು ಕೋಲಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಮನವಿ ಮಾಡಿದ್ದಾರೆ. ಫಲಾನುಭವಿಗಳು ಯಾವುದೇ ಕಾರಣಕ್ಕೂ ಸೈಬರ್ ಸೆಂಟರ್ ಮತ್ತು ಇತರೆ ಕಚೇರಿ ಮುಂದೆ ಹೋಗಿ ಭೇಟಿ ಕೊಟ್ಟು ನೋಂದಣಿ ಮಾಡಿಸಿಕೊಳ್ಳುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ನೋಂದಣಿ ಮಾಡಿಕೊಂಡಿರುವ ಫಲಾನುಭವಿಗಳಿಗೆ 2026ರ ಏಪ್ರಿಲ್ ತಿಂಗಳವರೆಗಿನ ಹಣವನ್ನು ಡಿಬಿಟಿ ಮೂಲಕ ಯಶಸ್ವಿಯಾಗಿ ಪಾವತಿ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ಯೂಟ್ಯೂಬ್ ಮತ್ತು ಇತರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಈ ಕೆವೈಸಿ ಅಪ್ಡೇಟ್ ಮಾಡಿಸಿಕೊಳ್ಳಬೇಕು ಎಂದು ನಂಬಿ ಹಲವು ಫಲಾನುಭವಿಗಳು ಖಾಸಗಿ ಸೈಬರ್ ಕೇಂದ್ರ, ಗ್ರಾಮನ್ ಮತ್ತು ಕರ್ನಾಟಕ ಒನ್ ಕೇಂದ್ರಕ್ಕೆ ಮುಗಿಬೀಳುತ್ತಿದ್ದು, ಈ ಒಂದು ವಿಚಾರ ನಮ್ಮ ಇಲಾಖೆ ಗಮನಕ್ಕೆ ಬಂದಿದೆ. ಇಲ್ಲಿಯವರೆಗೆ ಈ ಕೆವೈಸಿ ಅಪ್ಡೇಟ್ ಕುರಿತಂತೆ ಸರ್ಕಾರದಿಂದ ಯಾವುದೇ ರೀತಿಯ ಮಾರ್ಗಸೂಚಿ ಅಥವಾ ಅಧಿಕೃತ ಸೂಚನೆ ಬಿಡುಗಡೆ ಆಗಿರುವುದಿಲ್ಲ. ಆದ್ದರಿಂದ ಪ್ರಸ್ತುತ ಯಾವುದೇ ಅಡಚಣೆ ಇಲ್ಲದೆ ಬ್ಯಾಂಕ್ ಖಾತೆಗೆ ಹಿಂದಿನಂತೆ ಹಣ ಜಮೆ ಆಗುತ್ತೆ. ವದಂತಿಗಳಿಗೆ ಫಲಾನುಭವಿಗಳು ಕಿವಿ ಕೊಡಬಾರದು. ವಿನಾಕಾರಣ ಸೈಬರ್ ಸೆಂಟರ್ಗಳಿಗೆ ಅಲೆದಾಡಿ ನೋಂದಣಿ ಮಾಡಿಸಿಕೊಳ್ಳುವ ಗೋಜಿಗೂ ಕೂಡ ಹೋಗಬಾರದು ಎಂದು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಇದೀಗ ಸ್ನೇಹಿತರೆ, ಕಾರವಾರ ಜಿಲ್ಲಾ ಫಲಾನುಭವಿಗಳಿಗೆ 2-3 ದಿನಗಳಲ್ಲಿ ಈ ಒಂದು ಹಣ ಜಮಾ ಆಗಲಿದೆ. ಹೌದು, ಕಾರವಾರ ಜಿಲ್ಲೆಯ 3,12,818 ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಟ್ಟು 62,56,36,000 ಹಣವನ್ನು 2-3 ದಿನಗಳಲ್ಲಿ ಜಮೆ ಮಾಡಲಾಗುವುದು ಎಂದು ಅಲ್ಲಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕ ಸತೀಶ್ ಪಿ ನಾಯಕನ್ನವರು ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯ ಪರಿಶೀಲನೆ ವೇಳೆ 26,986 ಖಾತೆಗಳನ್ನು ಮರುಪರಿಶೀಲನೆ ಮಾಡಲಾಯಿತು. ತಪಾಸಣೆಯಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಯಾವುದೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಂದೇ ತಿಂಗಳಲ್ಲಿ 4-5 ಬಾರಿ ಹಣ ಜಮಾ ಆಗಿರುವುದು ಕಂಡು ಬಂದಿಲ್ಲ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸಭೆಯೊಂದರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನೀವು ಕೂಡ ಕಾರವಾರ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡೋ ಪ್ಲಾನ್ ಹಾಕಿಕೊಂಡಿದ್ರೆ ಈ ಒಂದು ಸಮಯ ಉತ್ತಮ ಸಮಯ. ಯಾಕಂದ್ರೆ ಚಿನ್ನವು ತನ್ನ ಗರಿಷ್ಠ ಮಟ್ಟದಿಂದ ಸುಮಾರು 38,000 ರೂಪಾಯಿವರೆಗೆ ಕುಸಿತವಾಗಿದೆ. ಹೌದು ಗೆಳೆಯರೆ, ಜನವರಿ ತಿಂಗಳಲ್ಲಿ 1,80,000 ರೂಪಾಯಿವರೆಗೆ ಮುಟ್ಟಿದ್ದ ಬಂಗಾರ ಇವತ್ತು 1,42,000ಕ್ಕೆ ಬಂದು ನಿಂತಿದೆ. ಅಂದ್ರೆ ಆಸುಪಾಸು 38,000 ರೂಪಾಯಿ ಕಳೆದ 5 ತಿಂಗಳಲ್ಲಿ ಕುಸಿತವಾಗಿದೆ. ಹೌದು, ಚಿನ್ನದ ಬೆಲೆಯು ಮತ್ತೊಮ್ಮೆ ಇದೀಗ ಇಳಿಕೆ ಹಾದಿಯನ್ನ ಮುನ್ನಡೆಸಿದೆ. ವಾರಾಂತ್ಯದಲ್ಲಿ ಅಂದ್ರೆ ಶನಿವಾರದಂದು ಅಲ್ಪ ಇಳಿಕೆ ಕಂಡಿದ್ದ ಬಂಗಾರ ಇವತ್ತು ಸೋಮವಾರ ಮಾರುಕಟ್ಟೆ ತೆರೆಯುತ್ತಿದ್ದಂತೆ ಮತ್ತೊಮ್ಮೆ ಕುಸಿತವಾಗಿದೆ. ಸ್ನೇಹಿತರೆ, ಹೌದು, ಟ್ರಂಪ್ ಅವರ ಹೇಳಿಕೆ ಬೆನ್ನಲ್ಲೇ ಇರಾನ್ ಯುದ್ಧ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದು, ಹಾಗಾಗಿ ಚಿನ್ನ ಮತ್ತೊಮ್ಮೆ ಕುಸಿತ ಕಾಣ್ತಾ ಇದೆ. ಹೌದು, ಕ್ರೂಡ್ ಆಯಿಲ್ ಏರಿಕೆ ಆದಾಗಲೆಲ್ಲ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ. ಯಾಕಂದ್ರೆ ಸ್ನೇಹಿತರೆ, ಹೂಡಿಕೆದಾರರು ಯುದ್ಧದ ಯಾವುದಾದ್ರೂ ನ್ಯೂಸ್ ಬರುತ್ತಿದ್ದಂತೆ ಚಿನ್ನವನ್ನ ಬಿಟ್ಟು ಇತರೆ ಒಂದು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾರೆ. ಮುಖ್ಯವಾಗಿ ಅವರು ಕಚ್ಚಾ ತೈಲ, ಕ್ರೂಡ್ ಆಯಿಲ್ ನಲ್ಲಿ ಹೂಡಿಕೆ ಮಾಡುತ್ತಿದ್ದು
ಆಗಿದ್ದು ಹಾಗಾಗಿ ಚಿನ್ನಕ್ಕೆ ಡಿಮ್ಯಾಂಡು ಕುಸಿತವಾಗುತ್ತೆ. ಜನವರಿ ಕೊನೆಯಲ್ಲಿ ಆಸುಪಾಸು 1,79,000 ಮುಟ್ಟಿದ್ದಂಥ ಬಂಗಾರ ಇದೀಗ ಕುಸಿದು 1,42,000 ರೂಪಾಯಿಗೆ ಬಂದು ನಿಂತಿದೆ. ಅಂದರೆ 5-6 ತಿಂಗಳಲ್ಲಿ ಸುಮಾರು 38,000 ರೂಪಾಯಿವರೆಗೆ ಚಿನ್ನ ಕುಸಿತವಾಗಿದೆ. ಇದೀಗ ಜುಲೈ 13ಕ್ಕೆ ಮಾರುಕಟ್ಟೆ ಪ್ರಕಾರ ನೋಡುವುದಾದರೆ 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 14,291 ರೂಪಾಯಿ. ಅಂದರೆ 10 ಗ್ರಾಮ್ಗೆ 1,42,910 ರೂಪಾಯಿ. 22 ಕ್ಯಾರೆಟ್ ಆಭರಣ 1 ಗ್ರಾಮ್ಗೆ 13,100 ರೂಪಾಯಿ. ಅಂದರೆ 10 ಗ್ರಾಮ್ಗೆ 1,31,000 ರೂಪಾಯಿ ಆಗಿದೆ ಸ್ನೇಹಿತರೆ. ಇನ್ನು ಬೆಳ್ಳಿ ಬೆಲೆ ನೋಡುವುದಾದರೆ ಬೆಳ್ಳಿಯಲ್ಲಿ ಅಷ್ಟೊಂದು ಕುಸಿತ ಕಂಡು ಬಂದಿಲ್ಲ. ಆದರೆ ಇವತ್ತಿನ ಮಾರುಕಟ್ಟೆ ಪ್ರಕಾರ 1 ಗ್ರಾಂ ಬೆಳ್ಳಿ 235 ರೂಪಾಯಿ ಆಗಿದೆ. ಅಂದರೆ 10 ಗ್ರಾಮ್ಗೆ 2,350 ರೂಪಾಯಿ, 100 ಗ್ರಾಮ್ಗೆ 23,500 ರೂಪಾಯಿ, 1 ಕೆಜಿ ಬೆಳ್ಳಿ 2,35,000 ರೂಪಾಯಿ. ನೀವು ಕೂಡ ಚಿನ್ನ ಖರೀದಿ ಮಾಡೋ ಪ್ಲಾನ್ ಹಾಕಿಕೊಂಡಿದ್ರೆ ಇದೊಂದು ಉತ್ತಮ ಸಮಯ. ಯಾಕಂದ್ರೆ ಮತ್ತೆ ಚಿನ್ನ ಇಲ್ಲಿಂದ ಮೇಲೆ ಹೋಗಬಹುದು ಎಂದು ಕೂಡ ಹೇಳಲಾಗ್ತಾ ಇದೆ. ನಿಮ್ಮ ಪ್ರಕಾರ ಚಿನ್ನ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಸಾಲ ಮನ್ನಾ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ. ಇತ್ತೀಚೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಲಬುರಗಿ ಜಿಲ್ಲೆಯ ಬರಗಾಲ ಪ್ರವಾಸ ಎಂದು ಹೋದಾಗ ಅಲ್ಲಿನ ರೈತರು ಸಾಲ ಮನ್ನಾ ಮಾಡುವಂತೆ ಎದೆ ಬಡಿದುಕೊಂಡು ಮುಖ್ಯಮಂತ್ರಿಯವರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಗಾಬರಿಯಾಗದ ಡಿ.ಕೆ. ಶಿವಕುಮಾರ್ ಅವರು ಆಯಿತು, ಅಹವಾಲು ಕೊಡಿ, ಯಾವ ಸಾಲ, ಯಾವ ವರ್ಷದ ಸಾಲ ಎಲ್ಲವನ್ನೂ ಕೂಡ ನೋಡಿನೇ ಸಾಲ ಮನ್ನಾ ಮಾಡಬೇಕಾಗುತ್ತೆ. ಸಾಲ ಮನ್ನಾ ಮಾಡುವುದು ಅಷ್ಟೊಂದು ಸುಲಭವಲ್ಲ, ಆದರೆ ಮಾಹಿತಿ ಪಡೆದುಕೊಂಡು ಈ ಬಗ್ಗೆ ಪರಿಶೀಲನೆ ಮಾಡಲಾಗುವುದು ಎಂದು ಭರವಸೆ ಕೊಟ್ಟಿದ್ರು. ಈ ಮೂಲಕ ರೈತರಿಗೆ ಸಾಲ ಮನ್ನಾ ಮಾಡಬಹುದು ಎಂಬ ಒಂದು ನಿರೀಕ್ಷೆ ಹುಟ್ಟುವಂತೆ ಮಾಡಿದ್ರು. ಆದರೆ ಸ್ನೇಹಿತರೆ, ಈಗ ಮತ್ತೊಂದು ಇಲ್ಲಿ ಈ ಸುದ್ದಿ ಏನೆಂದ್ರೆ, ಕೆನರಾ ಬ್ಯಾಂಕ್ನಿಂದ 8 ಲಕ್ಷ ರೂಪಾಯಿ ಇದ್ದಂತ ಬ್ಯಾಂಕ್ ಸಾಲವನ್ನು 15,000ಕ್ಕೆ ಇಳಿಕೆ ಮಾಡಿ ಮನ್ನಾ ಮಾಡಿ ಕ್ಲೋಸ್ ಮಾಡಲಾಗಿದೆ. ಹೌದು, ಕಾನೂನು ಎಂದರೆ ಕೇವಲ ನಿಯಮಗಳಲ್ಲ ಸ್ನೇಹಿತರೆ, ಅದರ ಆಚೆಗೂ ಕೂಡ ಮಿಡಿಯುವ ಮಾನವೀಯ ಹೃದಯವಿದೆ ಎಂಬುದಕ್ಕೆ ಚಿಕ್ಕಮಗಳೂರಿನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಾಬೀತುಪಡಿಸಿದೆ. ಹೌದು, ಇತ್ತೀಚೆಗೆ ಆಯೋಜನೆ ಮಾಡಲಾಗಿದ್ದಂಥ ಮೆಗಾ ಲೋಕ್ ಅದಾಲತ್ನಲ್ಲಿ ನ್ಯಾಯಾಂಗದಿಂದ ಇಡೀ ಸಮಾಜದ ಮೆಚ್ಚುಗೆಗೆ ಪಾತ್ರವಾಗುವಂತ ಒಂದು ಕೆಲಸ ನಡೆದಿದೆ. ಅದೇನೆಂದರೆ, ತೀವ್ರ ದೈಹಿಕ ಅಸಮರ್ಥತೆ ಮತ್ತು ತೀವ್ರ ಆರ್ಥಿಕ ಸಂಕಷ್ಟದೊಂದಿಗೆ ತತ್ತರಿಸಿದ್ದಂಥ ವಿಕಲಚೇತನ ವ್ಯಕ್ತಿಯೊಬ್ಬರ ಕೆನರಾ ಬ್ಯಾಂಕ್ನಲ್ಲಿ ಸಾಲವನ್ನು ಮನ್ನಾ ಮಾಡಲಾಗಿದೆ. ಅಂದರೆ ಸ್ನೇಹಿತರೆ, ವಿಕಲಚೇತನ ವ್ಯಕ್ತಿಯೊಬ್ಬರು ಕೆನರಾ ಬ್ಯಾಂಕ್ನಲ್ಲಿ ಸಾಲವನ್ನು ಮಾಡಿದ್ರು. ಆದರೆ ಪರಿಸ್ಥಿತಿಯ ಕೈಗೊಂಬೆ ಆಗಿದ್ದಂಥವರಿಗೆ ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗಿರಲಿಲ್ಲ. ಬಡ್ಡಿ ಬೆಳೆಯುತ್ತಾ ಹೋಗಿ ಒಟ್ಟು ಸಾಲದ ಮೊತ್ತ ಬರೋಬ್ಬರಿ 8 ಲಕ್ಷ ರೂಪಾಯಿ ದಾಟಿತ್ತು. ಸಾಲ ವಸೂಲಾತಿಗೆ ಬ್ಯಾಂಕು ನ್ಯಾಯಾಲಯದ ಮೊರೆಗೂ ಕೂಡ ಹೋಗಿತ್ತು. ಇದರಿಂದನೇ ಸಂತ್ರಸ್ತ ಕುಟುಂಬವು ತೀವ್ರ ಕಂಗಾಲಾಗಿ ಹೋಗಿತ್ತು. ಆದರೆ ಪ್ರಕರಣದ ಸೂಕ್ಷ್ಮತೆ ಮತ್ತು ಸಾಲಗಾರನ ಕರುಣಾಜನಕ ಪರಿಸ್ಥಿತಿಯನ್ನು ಮನಗಂಡ ಚಿಕ್ಕಮಗಳೂರಿನ ಪ್ರಧಾನ ಜಿಲ್ಲಾ ಮತ್ತು ನ್ಯಾಯಾಧೀಶರಾದಂಥ ರವೀಂದ್ರ ಹೆಗಡೆ ಎನ್ನುವರು ಈ ವಿಷಯದಲ್ಲಿ ವಿಶೇಷ ಆಸಕ್ತಿ ವಹಿಸಿ ಸಾಲಗಾರನ ಬಳಿಗೆನೆ ನ್ಯಾಯದಾನ ಮಾಡುವುದಕ್ಕೆ ತೀರ್ಮಾನಿಸಿದ್ದಾರೆ. ಹೌದು ಗೆಳೆಯರೆ, ಕಾನೂನು ತಂಡದ ಅಧಿಕಾರಿಗಳೊಂದಿಗೆ ನ್ಯಾಯಾಧೀಶರೇ ನೇರವಾಗಿ ಆ ವ್ಯಕ್ತಿಯ ಬಳಿ ಹೋಗಿ ಸಾಲಗಾರನ ಬಳಿಯ ನಿಂತು ಸಮಾಲೋಚನೆ ನಡೆಸುವ ಮೂಲಕ ಈ ಒಂದು ಸಾಲವನ್ನು ಮನ್ನಾ ಮಾಡುವಂತೆ ಮನವಿ ಮಾಡಿದ್ದಾರೆ. ಹೌದು, ನ್ಯಾಯಾಧೀಶರ ನೇತೃತ್ವದಲ್ಲಿ ಮಾನವೀಯ ನೆಲೆಯಲ್ಲಿ ನಡೆದಂತ ಈ ಒಂದು ಸೌಹಾರ್ದಯುತ ಮಾತುಕತೆಗೆ ಬ್ಯಾಂಕ್ ಅಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೊನೆಯದಾಗಿ ಈ ಒಂದು 8 ಲಕ್ಷ ಕೊಡೋ ಬದಲು ಕೇವಲ 15,000 ರೂಪಾಯಿ ಪಾವತಿ ಮಾಡಿ ಸಾಲದಿಂದ ಮುಕ್ತವಾಗುವಂತಹ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಹೌದು, ಕೇವಲ 15,000 ರೂಪಾಯಿ ಪಡೆದು 8 ಲಕ್ಷಕ್ಕೂ ಅಧಿಕ ಮೊತ್ತದ ಸಾಲವನ್ನು ಕ್ಲೋಸ್ ಮಾಡುವ ಮೂಲಕ ಸಂತ್ರಸ್ತ ಕುಟುಂಬಕ್ಕೆ ಬ್ಯಾಂಕು ಹೊಸ ಬದುಕಿನ ಭರವಸೆ ಕೊಟ್ಟಿದೆ. ಸ್ನೇಹಿತರೆ, ಈ ಒಂದು ವಿಷಯ ನಿಜಕ್ಕೂ ಮೆಚ್ಚುವಂತೆ ಮಾಡಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಭಾಗವಾದಂಥ ಬಿಡದಿಯಲ್ಲಿ ಸರ್ಕಾರದ ಟೌನ್ಶಿಪ್ ಯೋಜನೆ ವಿರುದ್ಧ ನಡೆದಂತ ರೈತರ ಪ್ರತಿಭಟನೆ ಇವತ್ತು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಹೌದು, ರೈತರ ಕೋಪ ಆಕ್ರೋಶ ಭುಗಿಲೆದಿದ್ದು ಇತ್ತ ಅಧಿಕಾರಿಗಳ ಕಾರಿನ ಮೇಲೆ ಮಹಿಳೆಯರು ಕೂಡ ದಾಳಿ ಮಾಡಿದ್ದು ಸರ್ವೆಗೆ ಬಂದದ ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದ್ದಾರೆ. ಹೌದು, ನೋಡುತ್ತಿದ್ದಂತೆ ಮಹಿಳಾ ರೈತರ ಗುಂಪು ಅಧಿಕಾರಿಗಳ ಮೇಲೆ ದಾಳಿ ಮಾಡಿ ಕೆಲ ಕಾಲ ಪರಿಸ್ಥಿತಿ ಬಿಗಡಾಯಿಸುವಂತೆ ಮಾಡಿತ್ತು ಸ್ನೇಹಿತರೆ. ಹೌದು, ಬಿಡದಿ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ಪ್ರತಿಭಟನೆಗಳು ನಡೆಯುತ್ತಿವೆ. ಆದರೆ ಸರ್ಕಾರ ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತಿಲ್ಲ. ಅಷ್ಟು ಮಾತ್ರವಲ್ಲ, ಜುಲೈ 13 ಸೋಮವಾರದಂದು ಅಧಿಕಾರಿಗಳು ಜೆಎಂಸಿ ಸರ್ವೆ ಮಾಡಲು ಸ್ಥಳಕ್ಕೆ ಆಗಮಿಸಿದಾಗ ಅಲ್ಲಿ ಸ್ವಲ್ಪ ಮತ್ತೆ ಮಾತುಕತೆ ನಡೆದಿದೆ. ಈ ಒಂದು ಸರ್ವೆಯನ್ನು ವಿರೋಧಿಸಿ ಮಹಿಳೆಯರು ಕೂಡ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ವೆ ಮಾಡದಂತೆಯೂ ಕೂಡ ಆಗ್ರಹಿಸಿದ್ದಾರೆ. ಆದರೂ ಕೂಡ ನೋಟಿಸ್ ಅನ್ನು ನೀಡಲಾಗಿದ್ದು ಇದರಿಂದ ಆಕ್ರೋಶಗೊಂಡಂತ ಮಹಿಳೆಯರು ಪೊರಕೆಯಿಂದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹೌದು ಗೆಳೆಯರೆ, ಅಲ್ಲೇ ಇದ್ದಂಥ ಕೆಲ ಪೊಲೀಸರು ಕೂಡ ಮಹಿಳೆಯರು ಸೇರಿದಂತೆ ಇತರೆ ಪ್ರತಿಭಟನಾಕಾರರನ್ನು ತಡೆಯಲು ಪ್ರಯತ್ನ ಪಟ್ಟಿದ್ದು ಅಷ್ಟರಲ್ಲಿ ಮತ್ತಷ್ಟು ಆಕ್ರೋಶಗೊಂಡ ಮಹಿಳೆಯರು ಪೊರಕೆ ಹಿಡಿದು ಅಧಿಕಾರಿಗಳ ಕಾರಿನ ಮೇಲೆ ಮುತ್ತಿಗೆ ಹಾಕಿದ್ದಾರೆ. ಪೊರಕೆಯಿಂದ ಹೊಡೆದು ಅಲ್ಲಿಂದ ಅವರನ್ನ ಓಡಿಸುವ ಯತ್ನ ಮಾಡಿದ್ದು ಇನ್ನು ಕೆಲವರು ಕಲ್ಲು, ದೊಣ್ಣೆ ಮತ್ತು ಇತರೆ ಒಂದು ವಸ್ತುಗಳನ್ನು ತೆಗೆದುಕೊಂಡು ಬಿಸಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ತಡೆಯುವಲ್ಲಿ ಹರಸಾಹಸ ಪಟ್ಟಿದ್ದು ಆಗ ಅಲ್ಲೇ ಇದ್ದಂಥ ರೈತರೊಬ್ಬರು ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಸರ್ಕಾರ ಯೋಜನೆಯಿಂದ ಹಿಂದೆ ಸರಿಯಲೇಬೇಕು, ದುಡ್ಡು ಯಾರಿಗೆಲ್ಲ ಕೊಟ್ಟಿದ್ದಾರೋ ಬೇಕಾದ್ರೆ ಅವರಿಂದ ಅಷ್ಟೇ ಜಮೀನು
ಭೂಮಿನೂ ಪಡೆದುಕೊಳ್ಳಲಿ, ನಾವು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಕೃಷಿ ಭೂಮಿ ನೀಡುವುದಿಲ್ಲ. ಇನ್ನು ಸರ್ವೆ ಹೆಸರಿನಲ್ಲಿ ಪದೇ ಪದೇ ಬಂದು ತೊಂದರೆ ಕೊಡದಂತೆ ರೈತರು ಆಕ್ರೋಶವೂ ಕೂಡ ಹೊರಗೆ ಹಾಕಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಏನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಬನ್ನಿ ಈಗ ಕೊನೆಯ ಮಾಹಿತಿಗೆ ಹೋಗೋಣ. ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಬೆನ್ನಲ್ಲೇ ಅನಾಥ ವಾಹನಗಳನ್ನು ಕೂಡ ಪೊಲೀಸರು ಈಗ ಜಪ್ತಿ ಮಾಡಿ ಹರಾಜು ಹಾಕಲು ಮುಂದಾಗಿದ್ದಾರೆ. ಹೌದು, ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ಅನಾಥವಾಗಿ ಬಿದ್ದಿರುವ ವಾಹನಗಳ ತೆರವಿಗೆ ಜುಲೈ 10ರಿಂದಲೇ ಬೃಹತ್ ಕಾರ್ಯಾಚರಣೆ ಆರಂಭವಾಗಿದ್ದು, ಬೆಂಗಳೂರಾದ್ಯಂತ ಧೂಳು ಹಿಡಿದು ನಿಂತಿರುವ ವಾಹನಗಳಿಗೆ ಪೊಲೀಸರು ನೋಟಿಸ್ ಅಂಟಿಸುತ್ತಿದ್ದಾರೆ. 15 ದಿನಕ್ಕೂ ಹೆಚ್ಚು ಕಾಲ ಒಂದೇ ಕಡೆಗೆ ವಾಹನ ನಿಂತಿದ್ರೆ ಅಂತಹ ವಾಹನಗಳನ್ನು ಜಪ್ತಿ ಮಾಡಲಾಗ್ತಾ ಇದೆ. ಹೌದು ಗೆಳೆಯರೆ, ಕಿರಿದಾದ ರಸ್ತೆಗಳು ಮತ್ತು ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳಗಳಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡುವುದು ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶವಾಗಿದ್ದು, ಹಾಗಾಗಿ ನೀವು ಕೂಡ ಬೆಂಗಳೂರಿನವರಾಗಿದ್ದು ಯಾವುದೋ ಕಾರಣಕ್ಕೆ ವಾಹನ ನಿಲ್ಲಿಸಿದ್ರೆ ಕೂಡಲೇ ನೀವು ಎಚ್ಚೆತ್ತುಕೊಳ್ಳಬೇಕು. ಹೌದು, ನಿಮ್ಮ ವಾಹನವು ರಸ್ತೆ ಬದಿಯಲ್ಲಿ ನಿಂತಿದ್ರೆ ಅದನ್ನು ಕಳೆದುಕೊಳ್ಳುವ ಮುನ್ನವೇ ಕೂಡಲೇ ಎಚ್ಚೆತ್ತುಕೊಳ್ಳಿ. ಯಾಕಂದ್ರೆ ಜಪ್ತಿ ಮಾಡಿದ ವಾಹನಗಳನ್ನು ಹರಾಜು ಮಾಡಲಾಗುವುದು ಎಂದು ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಈಗಾಗಲೇ ವಾಹನಗಳಿಗೆ ನೋಟಿಸ್ ಅಂಟಿಸಲಾಗುತ್ತಿದೆ. ಹಳದಿ ಸ್ಟಿಕ್ಕರ್ ನೋಟಿಸ್ ಅನ್ನ ಅಂಟಿಸಲಾಗಿದೆ ಸ್ನೇಹಿತರೆ. 7ರಿಂದ 15 ದಿನ ಕಾಲಮಿತಿ ಎಂದು ಕೂಡ ನೋಟಿಸ್ನಲ್ಲಿ ಬರೆಯಲಾಗಿದೆ. ಅಷ್ಟರೊಳಗೆ ದಂಡವನ್ನು ಪಾವತಿ ಮಾಡುವ ಮೂಲಕ ವಾಹನವನ್ನು ತೆಗೆದುಕೊಂಡು ಹೋಗಲಿಲ್ಲವೆಂದರೆ ಆಗ ಸರ್ಕಾರವೇ ಅಂತಹ ವಾಹನಗಳನ್ನು ಜಪ್ತಿ ಮಾಡಿ ಹರಾಜು ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದೆ. ಸದ್ಯಕ್ಕಿಷ್ಟೇ ಸ್ನೇಹಿತರೆ, ಇವತ್ತಿನ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.